ಇದು ಬಿ ಎನ್ ಸಾಂಬಯ್ಯ ಶೆಟ್ಟಿ ಟಿಫನ್ ರೂಮು ಇದು ಸ್ಟಾರ್ಟ್ ಆಗಿ 55 ವರ್ಷ ಆಯಿತು. ಯಾಕಂದ್ರೆ ನಮ್ಮ ಸಿಗ್ನೇಚರ್ ಡಿಶ್ ಬಂದು ಪಲಾವ್ ವಿತ್ ವಡಕರಿ. ಪಲಾವ್ ವಿತ್ ವಡಕರಿ ಓನ್ಲಿ ಸಂಡೇಸ್ ಮಾಡ್ತೀವಿ. ಬಿಸಿ ಬಿಸಿ ಪಲಾವ್, ದೋಸೆ, ಪೂರಿ, ವಡಾಕರಿ ಇದನ್ನೆಲ್ಲ ತಿನ್ನೋಕೆ ಜನ ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾದ್ರೆ ಯಾವುದು ಈ ಜಾಗ ನೋಡ್ಕೊಂಡು ಬರೋಣ ಬನ್ನಿ. BN ಸಾಂಬಯ್ಯ ಶೆಟ್ಟಿ ಟಿಫನ್ ರೂಮ್ ಬೆಂಗಳೂರಿನ ಶಿವಾಜಿನಗರದ ಧರ್ಮರಾಜ ಕೋಯಲ್ ಸ್ಟ್ರೀಟ್ನಲ್ಲಿ ಲೊಕೇಟ್ ಆಗಿರುವ ಈ ಹೋಟೆಲ್ ಕಳೆದ 55 ವರ್ಷಗಳಿಂದ ಜನರಿಗೆ ಬಗೆ ಬಗೆಯ ತಿಂಡಿಗಳನ್ನ ಉಣಬಡಿಸುತ್ತಾ ಬಂದಿದೆ. ಇಲ್ಲಿ ಸಿಗುವ ಪಲಾವ್, ವಡಕರಿ ಅಂತೂ ಜನರ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು. ಜೈ ಶ್ರೀರಾಮ್. ನನ್ನ ಹೆಸರು ಅಮರನಾರಾಯಣ್ ಅಂತ. ಇದು BN ಸಾಂಬಯ್ಯ ಶೆಟ್ಟಿ ಟಿಫನ್ ರೂಮು ಇದು ಸ್ಟಾರ್ಟ್ ಆಗಿ 55 ವರ್ಷ ಆಯಿತು. ನಮ್ಮಲ್ಲಿ ಪಲಾವು, ಇಡ್ಲಿ, ದೋಸೆ, ಪೂರಿ, ಉದ್ದಿನ ವಡೆ ಇವೆಲ್ಲ ಮಾಡ್ತೀವಿ. ಪ್ರತಿ ಸೋಮವಾರ ರಜೆ ಇರುತ್ತೆ. ಮಂಗಳವಾರ ಪಲಾವು, ಇಡ್ಲಿ, ದೋಸೆ, ಪೂರಿ, ಉದ್ದಿನ ವಡೆ. ಇಡ್ಲಿ ದೋಸೆಗೆ 2 ಥರ ಚಟ್ನಿ ಕೊಡ್ತೀವಿ, ಕಡಲೆಪಪ್ಪು ಚಟ್ನಿ ಮತ್ತು ಆನಿಯನ್ ಚಟ್ನಿ, ತರಕಾರಿ ಸಾಕು. ಪೂರಿಗೂ ಅಷ್ಟೇ, ಪೂರಿ ಮತ್ತು ದೋಸೆಗೂ ಅಷ್ಟೇ 2 ಥರ ಚಟ್ನಿ ಮತ್ತು ಇದು ಕೊಡ್ತೀವಿ. ಇದೊಂದು 55 ಇಯರ್ಸ್ ಸರ್. 1970 ನಮ್ಮ ಫಾದರಿಂದ BN ಸಾಂಬಯ್ಯ ಶೆಟ್ಟಿನವರು ಸ್ಟಾರ್ಟ್ ಮಾಡಿದ್ದು, BN ಸಾಂಬಯ್ಯ ಶೆಟ್ಟಿ. ಸೊ ನಾವು ಹ್ಯಾಂಡ್ ಓವರ್ ತೊಗೊಂಡು 10 ಇಯರ್ಸ್ ಆಯಿತು. ನಾವು ನಮ್ಮ ಲೈಫು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಟೋಟಲ್ 55 ಇಯರ್ಸ್ ಬಂದಿದ್ದು. ಇದು ಶಿವಾಜಿನಗರದಲ್ಲಿ ಧರ್ಮರಾಜ ಕೋಯಿಲ್ ಸ್ಟ್ರೀಟ್ ಅಂತ ಬರುತ್ತೆ, ಅಲ್ಲಿ ಮೇನ್ ರೋಡಲ್ಲಿದೆ. ನಮ್ಮ ಲೊಕೇಶನ್ ಬಂದು ನಮ್ಮ ಹೋಟ್ಲ್ ಎದುರುಗಡೆ ಮೆಥೋಡಿಸ್ಟ್ ಮಿಷನ್ ಹೈಸ್ಕೂಲ್ ಅಂತ ಇದೆ, 200 ಇಯರ್ಸ್ ಓಲ್ಡ್ ಸ್ಕೂಲ್. ಅದೇ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್. ಯಾಕಂದ್ರೆ ನಮ್ಮ ಫೇವ್ರೇಟ್ ಸಿಗ್ನೇಚರ್ ಡಿಶ್ ಬಂದು ಪಲಾವ್ ವಿತ್ ವಡಕರಿ. ಪಲಾವ್ ವಿತ್ ವಡಕರಿ ಓನ್ಲಿ ಸಂಡೇಸ್ ಮಾಡ್ತೀವಿ. ಪಲಾವ್ ವಾರದಲ್ಲಿ 3 ಸಲ ರಿಪೀಟ್ ಆಗುತ್ತೆ, ಮಂಗಳವಾರ, ಗುರುವಾರ, ಭಾನುವಾರ. ಭಾನುವಾರ ಬಂದರೆ ಪಲಾವ್ ವಡಕರಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಯೂಟ್ಯೂಬಲ್ಲೆಲ್ಲ ಬರ್ತಾ ಇರೋದನ್ನ ತುಂಬ ಜನ ಬರ್ತಾ ಇದ್ದಾರೆ. ಹೋಮ್ಲಿ ಫುಡ್ಡು. ನಮ್ಮ ಅತ್ತೆ ಮಾವ ಬಂದು ನಾವು ಮನೇಲಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತೀವೋ ಅದೇ ಥರ ಇಲ್ಲಿ ಪ್ರಿಪೇರ್ ಮಾಡಿ ಜನಕ್ಕೆ ಬಡಿಸೋದ್ರಿಂದ ಇಲ್ಲಿ ತುಂಬ ಫೇಮಸ್ ಆಗಿದೆ. ನಾವು ಮಂದಾರ ಎಲೆ ಯೂಸ್ ಮಾಡ್ತೀವಿ, ಅದು ತುಂಬಾ ಹೈಜಿನಿಕ್, ಬಿಸಿ ತಡೆಯುತ್ತೆ. ಆಮೇಲೆ ನೀವು ಪಾರ್ಸಲ್ ತೊಗೊಂಡು ಹೋಗ್ತೀರಾ, ನೀವು ಇಲ್ಲಿ ತಿಂದ್ಬಿಟ್ಟು ನಿಮ್ಮ ಮನೆಯವ್ರು ಪಾರ್ಸಲ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೋಗಿದ ತಕ್ಷಣ ನೀವು ಒಂದು ಪಾತ್ರೆ ಹಾಕೊಂಡು ಯೂಸ್ ಮಾಡಿದ್ರೆ ಏನೂ ಆಗಲ್ಲ, ವಾಸನೆ ಬರೋದು ಆಗಲಿ ಇಲ್ಲಿ ಏನೂ ಆಗೋದಿಲ್ಲ. ಸ್ಟಾರ್ಟಿಂಗು ನಮ್ಮ ಮಾವರು ಸ್ಟಾರ್ಟ್ ಮಾಡಿದಾಗ 25 ಪೈಸಾ ಇತ್ತು. ಅವರು 1970 ಅವಾಗೆಲ್ಲ ಬಂದಾಗ ಅವಾಗ 1 ಅಣ 2 ಅಣ ಅಂತ ಕರೀತಾ ಇದ್ರು. ಅದನ್ನ ನಾವು ರುಪೀಸಲ್ಲಿ ಹೇಳ್ಬೇಕಂದ್ರೆ 25 ಪೈಸಾ 4 ಅಣಿ. ಅವಾಗಲೂ ಸೇಮ್ ಇತ್ತು. ಪಲಾವು, ಇಡ್ಲಿ, ದೋಸೆ, ಪೂರಿ, ಉದ್ದಿನ ವಡೆ ಸೇಮ್ ಇತ್ತು. ಅದೇ ಡಿಶ್ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವೇನು ಇದ್ರ ಜೊತೆಗೆ ಆ್ಯಡ್ ಮಾಡಿಲ್ಲ. ಅವ್ರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅದೇ ಥರ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ. ನೀವು ಕೂಡ ಶಿವಾಜಿನಗರದ ಕಡೆ ಬಂದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.